ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 10ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 11ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾವು ಗುರುಚರಿತ್ರೆಯ 8ನೇ ಅಧ್ಯಾಯದಲ್ಲಿ ನೋಡಿದಂತೆ ಒಬ್ಬ ಬ್ರಾಹ್ಮಣ ಮಹಿಳೆಯು ಗುರು ಶ್ರೀಪಾದ ಶ್ರೀವಲ್ಲಭರಿಂದ ಹೇಗೆ ಆಶೀರ್ವಾದಿಸಲ್ಪಟ್ಟಳು. ಅವಳು ಶನಿ ಪ್ರದೋಷದ ಸಾಯಂಕಾಲದಂದು ಶಿವನನ್ನು ಶ್ರದ್ಧೆಯಿಂದ ಪೂಜಿಸುತ್ತಿದ್ದಳು. ಅವಳು ಕಾಲಾಂತರದಲ್ಲಿ ಮರಣ ಹೊಂದಳು ಮತ್ತು ಬೇರೂರಿನ ಕಾರಂಜದ ಬ್ರಾಹ್ಮಣ ಕುಟುಂಬದಲ್ಲಿ ಮುಂದಿನ ಜನ್ಮವನ್ನು ಪಡೆದಳು. ಆಕೆಯ ಹೆಸರು ಅಂಬಾಭವಾನಿ ಇತ್ತು. ಆಕೆ ಬ್ರಾಹ್ಮಣ ಯುವಕ ಮಾಧವನನ್ನು ವಿವಾಹವಾದಳು. ಅವರು ಶಿವನ ಭಕ್ತರಾಗಿದ್ದರು. ತನ್ನ ಇಂದಿನ ಜನ್ಮದಂತೆ ಅಂಬಾಭವಾನಿ ತನ್ನ ಪತಿಯೊಂದಿಗೆ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು. ಅವಳು 16 ವರ್ಷದವಳಿದ್ದಾಗ ಗರ್ಭಿಣಿಯಾದಳು. ಅವಳು ಗರ್ಭಿಣಿಯಾಗಿದ್ದಾಗ ಅವಳು ಒಳ್ಳೆಯ ಆಸೆಗಳನ್ನು ಹೊಂದಿದ್ದಳು. ಅವಳು ಉನ್ನತ ತತ್ವಗಳೊಂದಿಗೆ ಜನರಿಗೆ ಸಲಹೆ ನೀಡುತ್ತಿದ್ದಳು. 9 ತಿಂಗಳು ಪೂರ್ಣಗೊಂಡ ನಂತರ ಅವಳಿಗೆ ಒಬ್ಬ ಮಗ ಜನಿಸಿದನು. ಮಗು ಹುಟ್ಟಿನಿಂದಲೇ ಓಂ ಎಂದು ಉಚ್ಚರಿಸುತ್ತಿತ್ತು. ಜನರು ಇದನ್ನು ನೋಡಿ ಆಶ್ಚರ್ಯಪಟ್ಟರು. ಜ್ಯೋತಿಷಿಗಳು ಭವಿಷ್ಯ ನುಡಿದರು. ಅವನು ಮಹಾನ್ ತಪಸ್ವಿ ಮತ್ತು ಜಗದ್ಗುರು ಆಗುತ್ತಾನೆ. ಅವನು ಮದುವೆಯಾಗುವುದಿಲ್ಲ, ಆದರೆ ಪ್ರಪಂಚಾದ್ಯಂತ ಪ್ರಸಿದ್ಧನಾಗುತ್ತಾನೆ ಮತ್ತು ಗೌರವಿಸಲ್ಪಡುತ್ತಾನೆ ಎಂದರು. ಭಗವಂತನ ಅವತಾರವಾಗಿರುವುದರಿಂದ ಅವನು ನಮ್ಮ ಎಲ್ಲ ದುಃಖಗಳನ್ನು ತೊಳೆದು ಹಾಕುತ್ತಾನೆ ಮತ್ತು ನಮ್ಮ ಆಸೆಗಳನ್ನು ಪೂರೈಸುತ್ತಾನೆ. ಇದನ್ನು ಕೇಳಿದ ಮಗುವಿನ ಪೋಷಕರು ತುಂಬಾ ಸಂತೋಷಪಟ್ಟರು. ಬ್ರಾಹ್ಮಣರಿಗೆ ಹಣ ಮತ್ತು ಬಟ್ಟೆಗಳನ್ನು ನೀಡಿದರು. ಮಗುವಿಗೆ ಯಾವುದೇ ವ್ಯಕ್ತಿಯ ದೃಷ್ಟಿ ಕಣ್ಣಿನಿಂದ ತೊಂದರೆಯಾಗದಂತೆ ನಿಂಬೆ ಮತ್ತು ಉಪ್ಪಿನಿಂದ ಮೇಲೆ ಕೈಬೀಸಿ ಎಸೆದರು. ಅವನಿಗೆ ಶಾಲಿಗ್ರಾಮದೇವ ಎಂದು ಹೆಸರಿಟ್ಟರು. ಜನರು ಅವನನ್ನು ನರಹರಿ ಎಂದು ಕರೆಯುತ್ತಿದ್ದರು. ಅವನ ದೀಕ್ಷೆಯ ನಂತರ ಅವರನ್ನು ನರಸಿಂಹ ಸರಸ್ವತಿ ಎಂದು ಕರೆಯಲ್ಪಟ್ಟರು. ಒಂದು ದಿನ ಅಂಬಾಭವಾನಿ ತನ್ನ ಪತಿಗೆ ತಮ್ಮ ಮಗುವಿಗೆ ಎದೆಯಲ್ಲಿ ಸಾಕಷ್ಟು ಹಾಲು ಇಲ್ಲ ಎಂದು ಹೇಳಿದಳು. ಇದನ್ನು ಕೇಳಿದ ಮಗು ನಗುತ್ತಾ ಅವನ ತಾಯಿಯನ್ನು ಮುಟ್ಟಿ ಸುಮ್ಮನಾಯಿತು. ತಕ್ಷಣ ಹಾಲು ಅವಳ ಎದೆಯಿಂದ ಚಿಮ್ಮಿತು ಮತ್ತು ಅವಳ ಬಟ್ಟೆ ಒದ್ದೆಯಾಯಿತು. ಮಗುವು ದೇವರ ಅವತಾರವೆಂದು ತಿಳಿದು ತಂದೆ ತಾಯಿಗಳು ಆತನಿಗೆ ನಮಸ್ಕರಿಸಿದರು. ತಾಯಿ ಮಗುವನ್ನು ತೊಟ್ಟಿಲಲ್ಲಿಟ್ಟು ಲಾಲಿ ಹಾಡುಗಳನ್ನು ಹಾಡಿದಳು. ಆದರೆ ಮಗು ನೆಲದ ಮೇಲೆ ಮಲಗಲು ಮತ್ತು ಹರ್ಷಚಿತ್ತದಿಂದ ಆಟವಾಡಲು ಬಯಸುತ್ತಿತ್ತು. ಮಗುವಿಗೆ 1 ವರ್ಷವಾಯಿತು, ಆದರೆ ಅದು ಓಂ ಶಬ್ದವನ್ನು ಹೊರತು ಪಡಿಸಿ ಬೇರೆ ಯಾವುದೇ ಪದಗಳನ್ನು ಹೇಳಲಿಲ್ಲ. ಮಗು ಇನ್ನೇನು ಮಾತನಾಡುವುದಿಲ್ಲ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದರು. ದಿನಗಳು ಕಳೆದಂತೆ ಅವನು ಮೂಕನಾಗಿರುತ್ತಾನೆ ಎಂದು ಅವರು ಹೆದರುತ್ತಿದ್ದರು. ಅವನಿಗೆ ಎಲ್ಲಾ ಜ್ಞಾನವಿದೆ ಎಂದು ಕೆಲವರು ಹೇಳುತ್ತಾರೆ, ಆದರೆ ಉದ್ದೇಶಪೂರ್ವಕವಾಗಿ ಅವನು ಮಾತನಾಡುವುದಿಲ್ಲ. ಮಗುವಿಗೆ 7 ವರ್ಷವಾಯಿತು. ಅವನ ಉಪನಯನವನ್ನು ಹೇಗೆ ಆಚರಿಸಬೇಕೆಂದು ಹೆತ್ತವರಿಗೆ ತಿಳಿಯಲಿಲ್ಲ. ಅವರು ಬ್ರಾಹ್ಮಣರಾಗಿದ್ದರಿಂದ ಉಪನಯನ ಸಮಾರಂಭ ಅತ್ಯಂತ ಅಗತ್ಯವಾಗಿತ್ತು. ಅವರು ಗೌರಿಯನ್ನು ಪೂಜಿಸಿ ಪ್ರದೋಷ ಮತ್ತು ಇತರ ಉಪವಾಸಗಳನ್ನು ಆಚರಿಸಿದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಒಬ್ಬ ಬ್ರಾಹ್ಮಣ ಹುಡುಗ ತನ್ನ ಉಪನಯನದ ಸಮಯದಲ್ಲಿ ಕಲಿಯುವ ಗಾಯತ್ರಿ ಮಂತ್ರವನ್ನು ಮಗುವಿಗೆ ಹೇಗೆ ಹೇಳಬೇಕೆಂದು ಅವರು ಕಾತುರರಾಗಿದ್ದರು. ಹತಾಶೆಯ ಮನಸ್ಥಿತಿಯಲ್ಲಿರುವ ಪೋಷಕರನ್ನು ನೋಡಿದ ಮಗು ಅವರ ಬಳಿಗೆ ಬಂದು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ಒಮ್ಮೆ ಅವನು ತನ್ನ ಕೈಯಲ್ಲಿ ಕಬ್ಬಿಣದ ಸಲಿಕೆಯನ್ನು ಹಿಡಿದನು. ಅದು ತಕ್ಷಣವೇ ಚಿನ್ನವಾಯಿತು. ಇದನ್ನು ನೋಡಿದ ಪೋಷಕರು ಆಶ್ಚರ್ಯಚಕಿತರಾದರು. ಅವರು ಅವನಿಗೆ ಇನ್ನೂ ಸ್ವಲ್ಪ ಕಬ್ಬಿಣವನ್ನು ನೀಡಿದರು. ಅದೂ ಕೂಡ ಚಿನ್ನವಾಯಿತು. ಆಗ ಪಾಲಕರು ಮಗುನನ್ನು ಯಾವಾಗ ಮಾತನಾಡುತ್ತೀಯಾ ಎಂದು ಕೇಳಿದರು. ಅವನು ತನ್ನ ಎದೆಯ ಸುತ್ತ ತನ್ನ ಕೈಯನ್ನು ಚಲಿಸಿದನು ಮತ್ತು ಪವಿತ್ರ ದಾರವನ್ನು ಧರಿಸಿದಾಗ ಅವನು ಮಾತನಾಡುತ್ತಾನೆ ಎಂದು ವ್ಯಕ್ತಪಡಿಸಿದನು. ಅವನ ತಂದೆ ತಾಯಿ ಬಹಳ ಸಂತೋಷಪಟ್ಟರು ಮತ್ತು ಅವರು ಉತ್ಸಾಹದಿಂದ ಅವನ ಉಪನಯನದ ಸಿದ್ಧತೆಗಳನ್ನು ಪ್ರಾರಂಭಿಸಿದರು. ಇನ್ನು ಕೆಲವರು ಕಾರ್ಯದ ಯಶಸ್ಸಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಸಮಾರಂಭಕ್ಕೆ ಎಲ್ಲ ಬಂಧು ಮಿತ್ರರು ಮತ್ತು
ವಿದ್ಯಾವಂತ ಬ್ರಾಹ್ಮಣರನ್ನು ಪೋಷಕರು ಆಹ್ವಾನಿಸಿದರು. ಸಮಾರಂಭ ಪ್ರಾರಂಭವಾಯಿತು. ಮೊದಲ ದಿನ ಹುಡುಗನ ತಲೆ ಬೋಳಿಸಿ ಊಟ ಮಾಡಲಾಗಿತ್ತು. ಮರುದಿನ ಹುಡುಗನ ಸ್ನಾನದ ನಂತರ ಪವಿತ್ರ ದಾರವನ್ನು ಅವನ ಎಡಭುಜದ ಮೇಲೆ ಹಾಕಲಾಯಿತು. ಹುಡುಗನನ್ನು ತನ್ನ ತಾಯಿ ಮತ್ತು ಅವನ ವಯಸ್ಸಿನ ಇತರ ಹುಡುಗರೊಂದಿಗೆ ಊಟ ಮಾಡಿದನು. ನಂತರ ತಂದೆಯು ಗಾಯತ್ರಿ ಮಂತ್ರವನ್ನು ಬಾಲಕ ನರಹರಿಯ ಕಿವಿಯಲ್ಲಿ ಉಚ್ಚರಿಸಿದನು. ಅವನು ಅದನ್ನು ತನ್ನ ಮನಸ್ಸಿನಲ್ಲಿ ಪಠಿಸಿದನು. ನಂತರ ತಾಯಿ ಭಿಕ್ಷೆಯೊಂದಿಗೆ ಬಂದು ಮೊದಲ ಭಿಕ್ಷೆಯನ್ನು ಅರ್ಪಿಸಿದ ನಂತರ ತಾಯಿ ಹುಡುಗನಿಗೆ ಋಗ್ವೇದವನ್ನು ಪಠಿಸಲು ಹೇಳಿದಳು. ನರಹರಿಯು ಅಗ್ನಿಸೂತ್ರವನ್ನು ಪಠಿಸಿದ. ನಂತರ ಎರಡನೇ ಭಿಕ್ಷೆಯನ್ನು ನೀಡಿ ತಾಯಿ ನರಹರಿಯನ್ನು ಯಜುರ್ವೇದವನ್ನು ಪಠಿಸಲು ಹೇಳಿದಳು. ನರಹರಿ ಯಜುರ್ವೇದವನ್ನು ಪಠಿಸಿದ. ಮೂರನೇ ಭಿಕ್ಷೆಯ ನಂತರ ನರಹರಿಯು ಮೂರನೇ ವೇದವಾದ ಸಾಮವೇದವನ್ನು ಪಠಿಸಿದ. ಹೀಗೆ ನರಹರಿಯು ಎಲ್ಲ ವೇದಗಳ ಜ್ಞಾನವನ್ನು ಹೊಂದಿದ್ದಾನೆಂದು ಜನರು ಅರಿತುಕೊಂಡರು ಮತ್ತು ಎಲ್ಲರೂ ಅವನಿಗೆ ಗೌರವದಿಂದ ನಮಿಸಿದರು. ನರಹರಿಯು ತನ್ನ ತಾಯಿಗೆ ಹೇಳಿದನು, ನೀವು ನನ್ನನ್ನು ಭಿಕ್ಷೆ ಬೇಡಲು ಕೇಳಿದ್ದೀರಿ, ಅದರಿಂದ ನಾನು ಭಿಕ್ಷಾಟನೆಯಿಂದ ಬದುಕುತ್ತೇನೆ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಹೋಗಲು ನನಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದ. ಇದನ್ನು ಕೇಳಿದ ಪೋಷಕರು ತುಂಬಾ ನೊಂದರು. ತಾಯಿ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದಳು. ಪ್ರಜ್ಞೆಯನ್ನು ಮರಳಿ ಪಡೆದ ನಂತರ ಅವಳು ಹೇಳಿದಳು, ನೀನು ನಮ್ಮನ್ನು ನೋಡಿಕೊಳ್ಳುತ್ತೀಯಾ ಎಂದು ನಾನು ನಿರೀಕ್ಷಿಸುತ್ತಿದ್ದೇವೆ. ಇಲ್ಲಿಯವರೆಗೆ ದುರದೃಷ್ಟದಿಂದ ನೀನು ಮಾತನಾಡಲಿಲ್ಲ. ಈಗ ನೀನು ಮಾತನಾಡಬಹುದು ಎಂದು ನೋಡಿದಾಗ ನಾವು ತುಂಬಾ ಸಂತೋಷಗೊಂಡಿದ್ದೇವೆ ಮತ್ತು ದೇವರಿಗೆ ನಮ್ಮ ಭಕ್ತಿಯ ಫಲಪ್ರದವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಈಗ ನೀನು ನಮ್ಮನ್ನು ಬಿಟ್ಟು ಹೋಗುವ ಮಾತನಾಡುತ್ತಿದ್ದೀಯಾ? ಇದು ನಮ್ಮನ್ನು ತುಂಬಾ ಚಿಂತೆಗೀಡು ಮಾಡಿದೆ ಎಂದು ಹೇಳಿದರು. ನರಹರಿ ಅವರಿಗೆ, ನೀವು ಚಿಂತಿಸಬೇಕಾಗಿಲ್ಲ. ನಿಮಗೆ 4 ಗಂಡು ಮಕ್ಕಳಿರುತ್ತಾರೆ ಮತ್ತು ಅವರು ನಿಮ್ಮನ್ನು ಬಹಳ ವಿಧೇಯತೆಯಿಂದ ನೋಡಿಕೊಳ್ಳುತ್ತಾರೆ. ಹೀಗೆ ಹೇಳಿ ಅವನು ತನ್ನ ಅಂಗೈಯನ್ನು ಅವಳ ತಲೆಯ ಮೇಲೆ ಇಟ್ಟನು. ಅವಳು ತಕ್ಷಣ ತನ್ನ ಹಿಂದಿನ ಜೀವನವನ್ನು ನೆನಪಿಸಿಕೊಂಡಳು ಮತ್ತು ತನ್ನ ಮುಂದೆ ನಿಂತಿದ್ದ ಶ್ರೀಪಾದ ಶ್ರೀವಲ್ಲಭನನ್ನು ನೋಡಿದಳು. ಅವಳು ನಮ್ರತೆಯಿಂದ ಅವನಿಗೆ ನಮಸ್ಕರಿಸಿ, ನರಹರಿಯು ತನ್ನ ತಲೆಯನ್ನು ಮೇಲೆತ್ತಿ ಹೇಳಿದ, ಅಮ್ಮ, ಇದನ್ನು ರಹಸ್ಯವಾಗಿಡಿ. ನಾವು ಸನ್ಯಾಸಿಗಳು ಕೌಟುಂಬಿಕ ಜೀವನದಿಂದ ದೂರವಿರುತ್ತೇವೆ. ನಾನು ನನ್ನ ಕರ್ತವ್ಯವನ್ನು ಮಾಡಬೇಕಾಗಿರುವುದರಿಂದ ದಯವಿಟ್ಟು ನನಗೆ ಹೋಗಲು ಅನುಮತಿಸಿ. ಅಮ್ಮ ಹೇಳಿದಳು, ಪ್ರೀತಿಯ ಮಗನೇ, ನಮ್ಮನ್ನು ಬಿಟ್ಟು ಹೋಗಬೇಡ. ಇಷ್ಟು ಇಳಿ ವಯಸ್ಸಿನಲ್ಲಿ ಸನ್ಯಾಸಿಯಾಗಲು ಯಾವ ಧರ್ಮವೂ ಹೇಳುವುದಿಲ್ಲ. ನೀನು 12 ವರ್ಷಗಳ ಕಾಲ ಬ್ರಹ್ಮಚರ್ಯ ಆಶ್ರಮವನ್ನು ಹೊಂದಿರಬೇಕು. 2ನೇಯದು ಗೃಹಸ್ಥ ಆಶ್ರಮ, ಎಲ್ಲ 4 ಆಶ್ರಮಗಳಲ್ಲಿ ಪ್ರಮುಖವಾಗಿದೆ. 3ನೇಯ ವಾನಪ್ರಸ್ಥ ಆಶ್ರಮವನ್ನು ದಾಟಿದ ನಂತರ ಸನ್ಯಾಸ ಆಶ್ರಮವಾದ 4ನೇಯ ಆಶ್ರಮಕ್ಕೆ ಹೊಣೆಗಾರನಾಗುತ್ತೇಯ. ಹೀಗೆ ಹೇಳುತ್ತವೆ ಶಾಸ್ತ್ರಗಳು. ಅದರಿಂದ ಬ್ರಹ್ಮಚಾರ್ಯ ಆಶ್ರಮದಲ್ಲಿ ವೇದಾಧ್ಯಯನ ಮಾಡು. ನಂತರ ನೀನು ಮದುವೆಯಾಗಿ ಕೌಟುಂಬಿಕ ಜೀವನದ ಆನಂದವನ್ನು ಹೊಂದು. ನಂತರ ಯಾಗಗಳನ್ನು ಮಾಡಿ ನಂತರ ಸನ್ಯಾಸಿಯಾಗುತ್ತೀಯ. ಆದರೆ ಬಾಲ್ಯದಲ್ಲಿ ಸನ್ಯಾಸಿಯಾಗಿರುವುದು ಸರಿಯಲ್ಲ ಎಂದು ತಾಯಿ ಹೇಳಿದಳು. ಇದಿಷ್ಟು ಗುರುಚರಿತ್ರೆಯ 11ನೇ ಅಧ್ಯಾಯ. ಶ್ರೀ ಗುರು ದತ್ತಾತ್ರೇಯರವರ 3ನೇ ಅವತಾರ ಶ್ರೀ ಗುರು ನರಸಿಂಹ ಸರಸ್ವತಿರವರ ಜನನದ ಬಗ್ಗೆ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 12ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.